ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಾಂತಲಾ ಉಮೇಶ್. ಫೋಟೋ ಕಳಿಸಿ ಓಕೆ ಆಗಿತ್ತೇನು ಕೇಳು, ಹೆಸರು ಹೇಳು. ಅವ್ರಿಗೆ ಅದೃಷ್ಟ ಇಲ್ಲ ಬಿಡು. ಹೆಸರು ಕೇಳು, ಅಲ್ಲಿಂದ ಊರು ಯಾವುದು ಹೇಳು ಅಂತ ಹೇಳಿದ್ರು. ಈ ಮನುಷ್ಯ ಹಿಂಗನ್ನ ನನ್ನ ಮಗಳ ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತು. ಅಜ್ಜಿ ತಾತ ಕರ್ಕೊಂಡು ಬರಬೇಕು ಅಂತ ಹೇಳಿದರು. ನಾನು ಊರಲ್ಲಿ ತುಂಬ ಕೆಲಸ ಇರುತ್ತೆ, ಇವಾಗ ಗದ್ದೆ ಕೆಲಸ, ತೋಟದ ಕೆಲಸ, ಅಡಿಕೆ ಕೊಯ್ಲು ಎಲ್ಲ ಶುರುವಾಗಿರುತ್ತೆ ಅಂತ ಹೇಳಿ ಬೇಡ ಪಾಪ ಬರೋದು ಅಂತ ಹೇಳಿದೆ. ಇವಳು ನಾಳೆ ಶನಿವಾರ ಪ್ರೋಗ್ರಾಮ್ ಇರೋದು, ಶುಕ್ರವಾರ ಸಂಜೆ 5 ಗಂಟೆಗೆ ನಂಗೆ ಬೇಕೇ ಬೇಕು, ತಾತ ಬೇಕೇ ಬೇಕು, ಎಲ್ಲರೂ ತಾತ ಅಜ್ಜಿ ಬರ್ತಾ ಇದ್ದಾರೆ, ನನಗೆ ಅಜ್ಜಿ ತಾತ ಇಲ್ಲ ಅಂದರೆ ನನಗಿಷ್ಟ ಆಗಲ್ಲ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ನಮ್ಮ ಪಪ್ಪಂಗೆ ಫೋನ್ ಮಾಡಿ ರಾತ್ರಿ 8 ಗಂಟೆ 9 ಗಂಟೆಗೆ ಹೊರಟರು. ಅಲ್ಲಿಂದ 8:15 ಬಸ್ಸಿಗೆ ಹೊರಟರು. ಆಮೇಲೆ ಬೆಳಗ್ಗೆ 5 ಗಂಟೆಗೆ ಬಂದು ಮೈಸೂರು ತಲುಪಿದ್ರು. ಅವಳು ತುಂಬ ಖುಷಿಪಟ್ಲು. ಎಲ್ಲರ ಅಜ್ಜಿ ತಾತ ಬರ್ತಾ ಇದ್ದಾರೆ, ನನಗೆ ಅಜ್ಜಿ ತಾತ ಇಬ್ಬರು ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ, ತಾತ ನೀವಾಗಿ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಖುಷಿ. ತಾತ ಅಂತ ಕರೆಯೋಲ್ಲ, ಪಪ್ಪ ಅಂತ ಕರೆಯೋದು, ನಾನೇನು ಕರಿತೀನಿ ಹಂಗೇನೆ ಕರೆಯೋದು. ನೀವು ಬಂದಿರಲ್ಲ ಪಪ್ಪ ಅಂತ ತುಂಬ ಖುಷಿಪಟ್ಲು. ಬೆಳಗ್ಗೆ 10 ಗಂಟೆಗೆ ಸ್ಕೂಲ್ ಹತ್ರ ಇರಬೇಕು ಅಂತ ಹೇಳಿದರು ಮೇಡಮ್. ಅವ್ರು ಸ್ಕೂಲ್ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಬೆಳಗ್ಗೆ ಬೇಗನೆ 9 ಗಂಟೆ ಅಷ್ಟೊತ್ತಿಗೆಲ್ಲ ಸ್ಕೂಲ್ ಬಸ್ ಬರಬೇಕು ಅಂತ ಹೇಳಿದರು. ಚಿಕ್ಕ ಮಗು ಇರೋದ್ರಿಂದ ಅಷ್ಟು ಬೇಗ ನನಗೆ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ನಮ್ಮ ಮನೆಯವರು ಇದ್ರಲ್ಲ, ನಾನು ನಮ್ಮ ಮನೆಯವರು, ನನ್ನ ಮಕ್ಕಳಿಬ್ರು, ನಮ್ಮ ಪಪ್ಪ ಎಲ್ಲರೂ ಕಾರಲ್ಲೇ ಹೋಗೋಣ ಅಂತ ಫೋನ್ ಮಾಡಿದ್ವಿ. 9:45 ಮನೆಯಿಂದ ಹೊರಟ್ರಿ. 10 ಕಾಲಾಗಿತ್ತು. ನಾವು ಹೋದ್ರೂ ಯಾವುದು ಶುರುವಾಗಿರಲಿಲ್ಲ ಪ್ರೋಗ್ರಾಮನ್ನು. ವೇಲ್ ಎತ್ಕೊಳಮ್ಮ, ಆಯಿತು, ಹಂಗೆ ಹಾಕ್ಬೇಡಿ ವೈ. ಗೊತ್ತು. ಕರೆಂಟ್ ಬೇರೆ ಇರಲಿಲ್ಲ. ಹಾಗಾಗಿ ಎಲ್ಲ ಮೇಡಮ್ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು. ಕೂತಿರೋ ಅಜ್ಜಿ ತಾತಂದ್ರೆ ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಡ್ಯಾನ್ಸ್ ಮಾಡಿ, ನಾವು ಹೇಳ್ಕೊಡ್ತೀವಿ, ನಾವು ಹೆಂಗೆ ಹೇಳ್ತೀವಿ ಹಾಗೆ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾಯಿದ್ರು. ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ಮೊದಲೇ ಇಷ್ಟ. ಅವಳು ಸೈಡಿಗೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಅವ್ಳ ಫ್ರೆಂಡ್ ಜೊತೆ ಚೆನ್ನಾಗಿ ಆಟಾಡ್ತಾಯಿದ್ಲು. ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಎಲ್ಲ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಅಜ್ಜಿ ತಾತ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದರಲ್ಲೂ ಒಬ್ಬರು ಆಂಟಿ ವಿಶೇಷವಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ನನ್ನ ಮಗಳಿಗೆ ಮುಂಚೆಯಿಂದನೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಡ್ಯಾನ್ಸ್ ತುಂಬ ತಕ್ಕ ಮಟ್ಟಿಗೆ ಮಾಡ್ತಾಳೆ, ತುಂಬ ಚೆನ್ನಾಗಲ್ಲ, ತಕ್ಕ ಮಟ್ಟಿಗೆ ಮಾಡ್ತಾಳೆ. ಬ್ಯಾಂಗಲ್ ಬಂಗಾರಿ ಸಾಂಗಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವ್ರು ಹೆಂಗೆ ಮಾಡ್ತಾರೆ ಅದೇ ಥರ ಸೇಮ್ ಮಾಡ್ತಾಳೆ. ನಾವೇನು ಹೇಳ್ಕೊಟ್ಟಿರೋದಿಲ್ಲ, ಅವಳೇ ಕಲ್ತ್ಕೊಂಡು. ನನ್ನ ಮಗಳು ಚೆಂದ ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೆ ಡ್ಯಾನ್ಸ್ ಅಂದರೆ ಇಷ್ಟ. ಡ್ಯಾನ್ಸ್ ಕ್ಲಾಸಿಗೆ ಸ್ವಲ್ಪ ದಿನ ಹಾಕಿದ್ದೆ, ಬಟ್ ಇವಾಗ ಹೋಗೋಕೆ ಆಗ್ತಿಲ್ಲ. ಚಿಕ್ಕ ಮಗಳು ಸ್ವಲ್ಪ ಮೇಡಮ್ ಕರ್ರು ಅಲ್ಲಿಲ್ಲ ಸೇರಿಸ್ಬೇಕು. ನನ್ನ ಮಗಳದು ಡ್ಯಾನ್ಸ್ ಇತ್ತು, ಹಿಂದಿ ಸಾಂಗಿಗೆ ಡ್ಯಾನ್ಸ್ ಇತ್ತು. ನಾನು ಅಲ್ಲಿಂದ ಡ್ಯಾನ್ಸ್ ಮಾಡಿದ್ದು ಕಾಣಿಸಲ್ಲ ಅಂತ ಹೇಳಿ ಸೈಡಿಗೆ ಬಂದು ವಿಡಿಯೋ ಮಾಡ್ತಾಯಿದ್ದೆ. ಮಕ್ಕಳು ಹೆಂಗೆ ಮಾಡಿದ್ರೂ ಚಂದನೇ ಡ್ಯಾನ್ಸು. ಮಕ್ಕಳೆಲ್ಲ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ರೆಡ್ ಡ್ರೆಸ್ ಬರೋದಕ್ಕೆ ಹೇಳಿದರು. ರೆಡ್ ಡ್ರೆಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕುಣಿತಾಯಿದ್ವು ಮಕ್ಕಳು. ಹೆಂಗೆ ಕುಣಿದ್ರು ಚಂದಾನೇ ಮಕ್ಕಳು. ಚೆನ್ನಾಗಿ ಮಾಡ್ತಾಯಿದ್ವು, ಒಂದ್ರಕ್ಕಿಂತ ಒಂದು ಚೆನ್ನಾಗಿ ಮಾಡ್ತಾಯಿದ್ವು. ತುಂಬ ಖುಷಿಯಾಯಿತು ಮಕ್ಕಳು ನೋಡಿ. ಮಕ್ಕಳು ಕುಣಿಯೋದು ನೋಡೋಕ್ಕೆ ಚಂದ. ಬಟ್ ನನ್ನ ಮಗಳು ಎಲ್ರಿಗಿಂತ ಸ್ವಲ್ಪ ಹೈಟ್ ಇದ್ದಾಳೆ, ಹಾಗಾಗಿ ಹಿಂದ್ಗಡೆ ಲೈನಲ್ಲಿ ನಿಲ್ಲಿಸಿದ್ದಾರೆ. ಹೈಟೇ ಇದ್ದಾಳೆ ಅವಳು. ಅವಳ ಕ್ಲಾಸ್ಗೆ ಎಲ್ರಿಗಿಂತ ಜಾಸ್ತಿನೇ ಹೈಟ್ ಇದ್ದಾಳೆ. ಅವಳ ಕ್ಲಾಸಲ್ಲಿರೋ ಮಕ್ಕಳಿಗಿಂತ ಹೈಟ್ ಜಾಸ್ತಿ ಇದ್ದಾಳೆ. ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇವಳ ಕ್ಲಾಸಲ್ಲಿ ಇವಳೊಬ್ಬಳೇ ಹುಡುಗಿ ಇರೋದು. LKG UKG ಎರಡೂ ಮಿಕ್ಸ್ ಮಾಡಿ ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಕಾಪಿರೈಟ್ ಬರುತ್ತೆ ಅಂತ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಜ್ಜಿ ತಾತನ ಫೋಟೋನ ಮೊದಲೇ ಕೊಡೋದಕ್ಕೆ ಹೇಳಿದರು. ನಾವು ಫೋಟೋನ ಕಳಿಸಿದ್ವಿ. ಎಲ್ಲ ಅಜ್ಜಿ ತಾತಂದ್ರ ಫೋಟೋನು ಲೈನಲ್ಲಿ ಟ್ಯಾಗ್ ಮಾಡಿ ದಾರದಲ್ಲಿ ಹಾಕಿದರು. ಅದನ್ನ ನೋಡೋಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. Good morning everyone. My name is Ashobera.
I am studying in UKG. Today I am going to speak about my Yes. We have all our tiny tots dressed up. Who dressed you up? ನಿಮಗೆ ಏಕೆ ಕೊಡಬೇಕು ಕಪ್ಪ? ಅರುಣ್ ಯೋಗಿರಾಜ್ ನಮ್ಮೆಲ್ಲರ ಕನಸನ್ನು With his grandfather on the stage now. Come, please to come. Start. Music, music. ಅವ್ರ ಮೇಡಮ್ ಪೇಂಟ್ ಮಾಡಿಕೊಡ್ತಾಯಿದ್ರು. ಅವ್ರ ಅಜ್ಜಿ ತಾತ ಯಾರ್ಯಾರು ಬಂದಿರ್ತಾರೆ ಅವ್ರ ಜೊತೆ ಗಿಡ ಬಿಡಿಸ್ತಾಯಿದ್ರು. ಕಲರಲ್ಲಿ ಗ್ರೀನ್ ಕಲರಲ್ಲಿ ಬೊಟ್ಟಿಟ್ಟಿಟ್ಟು ಗಿಡ ಬಿಡಿಸಿ ಅಂತ ಹೇಳ್ತಾಯಿದ್ರು. ಮತ್ತು ಅದಕ್ಕೆ ತಾತ ಮೊಮ್ಮಕ್ಕಳದು ಸಿಗ್ನೇಚರ್ ಬೇರೆ ಹಾಕಿಸ್ತಾಯಿದ್ರು. ಏನೋ ಒಂಥರ ಮೆಮೊರಿ ತುಂಬ ಚೆನ್ನಾಗಿತ್ತು. ನಮ್ಮ ಪಪ್ಪ ನೀಟಾಗಿ ಇಡ್ತಾಯಿದ್ರು. ತುಂಬ ಚೆನ್ನಾಗಿ ಬಿಡಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನ್ನ ಮಗಳು ನೋಡ್ತಾನೇ ಇದ್ದಾಳೆ. ನಮ್ಮ ಪಪ್ಪನ ಎಲ್ಲಿ ಹೋಗೋಕ್ಕೂ ಬಿಡ್ತಾಯಿಲ್ಲ. ಅವ್ರು ಎಲ್ಲಿರ್ತಾರೆ ಅವಳು ಅಲ್ಲೇ ಇರ್ತಾನೆ ಇದ್ಲು. ಆ ಶೀಟನ್ನು ನಮಗೆ ಕೊಟ್ಟರು ರಿಟನ್ನು. ಅದು ಒಂಥರ ಮೆಮೊರಿ ಆಗಿರುತ್ತೆ. ಅಜ್ಜ ಮೊಮ್ಮಗಳು ಸಿಗ್ನೇಚರ್ ಬೇರೆ ಇದೆ. ಹಾಗಾಗಿ ಒಂಥರ ಚೆನ್ನಾಗಿರುತ್ತೆ. ಇವಾಗಿನ ಮಕ್ಕಳಿಗೆ ಅಜ್ಜಿ ತಾತ ಅನ್ನೋದು ಅವ್ರ ಜೊತೆ ಬೆರೆಯೋದು ತುಂಬ ಕಡಿಮೆ ಆಗಿದೆ. ನಾವೆಲ್ಲೋ ಇರೋದು, ಅವರೆಲ್ಲೋ ಇರೋದು. ಹಾಗಾಗಿ ಇವಾಗಿನ ಮಕ್ಕಳಿಗೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅಜ್ಜಿ ತಾತನ ಪ್ರೀತಿ. ಬಟ್ ಅದಕ್ಕೋಸ್ಕರ ಸ್ಕೂಲಲ್ಲಿ ಒಂದು ಮೆಮೊರಿಯಾಗಿ ಉಳೀಲಿ ಅಂದ್ಬಿಟ್ಟು ಸ್ಕೂಲಲ್ಲಿ ಇದನ್ನು ಆಚರಿಸಿದ್ರು. ತುಂಬಾ ಖುಷಿ ಆಯಿತು. ನಮ್ಮ ಪಪ್ಪನೂ ತುಂಬ ಖುಷಿಪಟ್ಟರು. ನಾನು ಬಂದಿಲ್ಲ ಅಂದರೆ ನನಗೂ ಮಿಸ್ ಆಗ್ತಿತ್ತು, ನನ್ನ ಮಗಳಿಗೂ ಮಿಸ್ ಆಗ್ತಿತ್ತು ಅಂತ ಹೇಳ್ತಾಯಿದ್ರು. ನಾನು ಬಂದಿರೋದೇ ಕಷ್ಟಪಟ್ಟು ಬಂದರೂ ತುಂಬಾ ಖುಷಿ ಆಯಿತು. ಬಂದಿರೋದು ಒಳ್ಳೆಯದೇ ಆಯಿತು ಅಂತ ಹೇಳ್ತಾಯಿದ್ರು. ನಾವು ಊರಿಗೆ ಹೋಗೋದು ಹಬ್ಬಕ್ಕೋ ಹರಿದಿನಕ್ಕೋ ಅಥವಾ ಮಕ್ಳಿಗೆ ರಜೆ ಇರಬೇಕಿದ್ರೆ ಮಾತ್ರನೇ ಊರಿಗೆ ಹೋಗೋದು. ಆವಾಗ ಅಜ್ಜಿ ತಾತನ ಜೊತೆ ಆರಾಮಾಗಿ ಆಟ ಆಡಿಕೊಂಡು ಖುಷಿಯಿಂದ ಇರ್ತವೆ. ಅದಾದಮೇಲೆ ಇನ್ಯಾವತ್ತು ಊರಿಗೆ ಹೋಗ್ತೀವಿ ಅದುವರೆಗೂ ಅಜ್ಜಿ ತಾತನ ಪ್ರೀತಿ ಅವಕ್ಕೆ ಸಿಗಲ್ಲ. ಹಾಗಾಗಿ ಇವೆಲ್ಲ ತುಂಬ ಮೆಮೊರಿಯಾಗಿ ಉಳಿಯುತ್ತೆ. ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ಗೆ ಅಜ್ಜಿ ತಾತನ ಜೊತೆ ಮೊಮ್ಮಕ್ಕಳು ಡ್ಯಾನ್ಸ್ ಬೇರೆ ಇತ್ತು. ಅಜ್ಜಿ ತಾತ ಇಬ್ಬರು ಬಂದರು, ಇಬ್ಬರೂ ಮಾಡ್ತಾಯಿದ್ರು. ಒಬ್ಬರು ಬಂದರೆ ಒಬ್ಬರೇ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಪಪ್ಪ ಡ್ಯಾನ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಮನೇಲಿ ಯಾವಾಗಲೂ ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಇವತ್ತು ಮೊಮ್ಮಗಳ ಜೊತೆ ಡ್ಯಾನ್ಸ್ ಮಾಡಿ ತುಂಬ ಖುಷಿಯಾಯಿತು. ಬಟ್ ತುಂಬ ಚೆನ್ನಾಗೂ ಮಾಡಿದ್ರು. ಖುಷಿ ಆಯಿತು. ಪಪ್ಪ ಇನ್ನೂ ಮಾಡಬೇಕಿತ್ತು ನೀನು ಅಂತ ಹೇಳ್ತಾಯಿದ್ಲು ನನ್ನ ಮಗಳು. ನಮ್ಮ ಪಪ್ಪಂಗೆ ಖುಷಿ ಆಗೋಯ್ತು ಮಗಳ ಜೊತೆ ಡ್ಯಾನ್ಸ್ ಮಾಡಿರೋದು. ಎಲ್ಲ ನಗಾಡ್ತಾಯಿದ್ರು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿ. ನನ್ನ ವಾಟ್ಸಪ್ ಸ್ಟೇಟಸ್ ನೋಡಿದವರೆಲ್ಲ ಹೇಳ್ತಾಯಿದ್ರು, ಡ್ಯಾನ್ಸ್ ಮಾಡೋದ್ರಲ್ಲಿ ತುಂಬ ಫಾಸ್ಟ್ ಅವರು, ಬಿಡು ಮಗಳ ಜೊತೆ ಮಾಡೋದು ಇನ್ನೂ ಖುಷಿಯಾಗಿರುತ್ತೆ ಅವರಿಗೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಅಲ್ಲೇ ಸೆಲ್ಫಿ ಪಾಯಿಂಟ್ ಬೇರೆ ಮಾಡಿದ್ರು. ತಾತ ಮೊಮ್ಮಗಳದು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಅಲ್ಲಿಂದ ಸ್ವಲ್ಪ ಗೇಮ್ಸ್ ಇತ್ತು. ಗೇಮ್ಸ್ ಆಡೋಣ ಅಂತ ಬಂದ್ವಿ. ಅದರಲ್ಲೂ ನಮ್ಮ ಪಪ್ಪ ಸ್ವಲ್ಪ ಚೀಟಿಂಗ್ ಮಾಡಿದ್ರು. ಎರಡೂ ಕೈಯಲ್ಲಿ ಎತ್ತಿದ್ರು. ಬಟ್ ಅವ್ರು ನೋಡಲಿಲ್ಲ. ಇವಳು ಪಾಪ ವಿನ್ನಾಗು ಅಂತ ಕೇಳ್ತಾಯಿದ್ಲು. ಆಮೇಲೆ ಇನ್ನೊಂದು ಸರಿ ಚೀಟಿಂಗ್ ಮಾಡಬೇಕಿದ್ರೆ ನೋಡಿಬಿಟ್ರು, ಎರಡೂ ಕೈಯಲ್ಲಿ ಎತ್ತಾಯಿದ್ರು. ಅದು ಒಂದೇ ಕೈಯಲ್ಲಿ ಎಲ್ಲ ಕಪ್ಸನ್ನು ಎತ್ತಬೇಕು ಅಂತ ಇದ್ದಿದ್ದು. ಬಾಲ್ ಬೀಳಿಸ್ತೇನೆ ಇವರು ಎರಡೂ ಕೈಯಲ್ಲೂ ಎತ್ತಾಯಿದ್ರು ನಿಧಾನಕ್ಕೆ. ಅಲ್ಲೇ ತಿಂಡಿ ವ್ಯವಸ್ಥೆನೂ ಮಾಡಿದರು. ಕೇಸರಿಬಾತು ಮತ್ತು ಉಪ್ಪಿಟ್ಟು ಎರಡೂ ಮಾಡಿದರು. ಅದನ್ನು ತಿಂದ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಇನ್ನು ಸ್ವಲ್ಪ ಮಕ್ಕಳು ಪ್ರೋಗ್ರಾಮ್ ಇತ್ತು. ಆದರೆ ಎಲ್ಲ ಅಜ್ಜಿ ತಾತ ಹೋಗ್ತಾಯಿದ್ರು. ಅವ್ರವ್ರ ಮಕ್ಕಳದು ಮುಗಿದ ತಕ್ಷಣ ಎಲ್ಲ ಹೊರಡ್ತಾಯಿದ್ರು. ನಾವು ಹಾಗೆ ಹೋಗೋಣ ಅಂತ ಹೊರಟ್ವಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.